ಪುಟ್ಮಲೆ ಪುಟ್ಮಲೆ. ಓಹೋ ಸೆಂಚುರಿ ಗೌಡ್ರು ಯಾವ ಮೊಕ್ಕ ಇಟ್ಕೊಂಡು ಅಟ್ಟಿಗೆ ಬಂದ್ಬಿಟ್ರಿಯ? ಏಯ್ ಬಾಗಲ್ ತನಕ ಬಂದಿದ್ದೀನಿ, ಒಳಗಡೆ ಬಂದಿಲ್ಲ. ಒಳಕ್ ಬನ್ನಿ ಅಂತ ನಾನು ಕರೆಯಲ್ಲ. ಮಗಳು ನೋಡ್ಬೇಕು ಅನ್ಸರು ಬರಬಹುದು, ಇಲ್ಲ ಅಂದ್ರೆ ಯೂಟರ್ನ್ ತಕೊಂಡು ಹೋಯ್ತಾ ಇರ್ಬೋದು. ಕೊಡಲ್ಲ, ಕಾಸು ಕೊಟ್ಬಿಟ್ಟು ಅಂಗಡಿ ಇಟ್ಟಿನಿ, ಬೇಕು ಅಂದ್ರೆ ಕಾಸು ಕೊಟ್ಬಿಟ್ಟು ತಕೊಳ್ಳಿ. ಅದನ್ನ ಹಾಕೊಂಡಿದ್ದಕ್ಕೆ ನಿಮ್ ಮಾನ ಉಳ್ಕೊಂಡಿರೋದು, ಇಲ್ಲ ಅಂದ್ರೆ ಕಾಡು ಮನ್ಸರ್ ತರ ಸೊಪ್ಪು ಕಟ್ಕೊಂಡು ಓಡಾಡ್ಬೇಕಾಗದು. ಮಾತುಕತೆ ಕರಿಯ ನನ್ ಮಗಳನ್ನ. ಕರೆಯಲ್ಲ, ಬಂದವ್ರಿಗೆಲ್ಲ ನಿಮ್ ಮಗಳನ್ನ ಕರೆದು ತೋರ್ಸಕ ಅವಳನ್ನೇನ್ ಶೋಕೇಸ್ ಗೊಂಬೆ ಅನ್ಕೊಂಡ್ಬಿಟ್ರಿಯಾ? ಐ ಲೈಕ್ ಇಟ್. ಆ ಶೋಕೇಸಿನ ಬೊಂಬೆ ಎಲ್ಲಿಂಟು ಅಂತ ಕರೀರಿ, ನನಗೊಂದು ಮುತ್ತು ಕೊಡ್ಬೇಕು. ಲೈಕ್ ಇಟ್. ನೀವು ನನಗೆ ಎಂತದಕ್ಕೆ ಬಟ್ಟಿದ್ದು? ನನ್ ಮಗಳನ್ನ ಕರಿಯೋ ಅಂದ್ರೆ ಕರಿಯಲ್ಲ ಅಂತನಲ್ಲ, ಇವನು ಯಾವ ಊರ್ದೊಣೆ ನಾಯಕ? ನೀವು ಯಾವ ಊರಿನ ದೊಣ್ಣೆ ನಾಯಕರು? ಐ ಲೈಕ್ ಇಟ್. ಅಡ ಕಲ್ಟಿವೇಟ್ರು. ಈ ಅಟ್ಟಿಗ ನಾನೇ ದೊಣ್ಣೆ ನಾಯಕ ಅಂತ ಹೇಳೋಣ. ಅದನ್ನ ನೀವು ಹೇಳಿ ಆಯ್ತಲ್ಲ, ಪುನಃ ನಾನೆಂತದಕ್ಕೆ ಹೇಳ್ಬೇಕು? ನನಗೆ ಎಂತದಕ್ಕೆ ಬಟ್ಟಿದೆ ಅದನ್ನ ಹೇಳಿ. ನನಗೆ ನಿನ್ನ ಮೇಲೆ ಕೋಪ ಇಲ್ಲ, ಸೆಂಚುರಿ ಗೌಡ್ರ ಮೇಲೆ ಕೋಪ. ಅಜ್ಜಿ ಶುಂಠಿ, ಅವರ ಮೇಲೆ ಕೋಪ ಇದ್ರೆ ಅವರಿಗೆ ಬಟ್ಟಿ, ನನಗೆ ಎಂತದಕ್ಕೆ ಬಟ್ಟಿ? ನನ್ನನ್ನು ಮುಟ್ಟೋ ಅಂತ ಗಂಡ್ಸು ಈ ಲೋಕದಲ್ಲೇ ಹುಟ್ಟಿಲ್ಲ. ಅದಕ್ಕೆ ನೀವೀಗ ನನ್ನನ್ನು ಮುಟ್ಟಿದ್ದ? ಈಗ ನಿಮ್ಮಿಬ್ಬರ ಪ್ರಾಬ್ಲಮ್ ಎಂತ? ಮಗಳನ್ನ ಕರಿಯೋ ಅಂದ್ರೆ ಕರಿಯಲ್ಲ ಅಂತನಲ್ಲ, ನಾನೊಬ್ಬ ಹಿರಿಕ ಬಂದಿದ್ದೀನಿ, ಜ್ಞಾನ ಇಲ್ಲ ಅವನಿಗೆ ಚಡ್ಡಿ ಬನ್ನಿ ನನ್ ಮಗ. ಓಯ್ ಗೆಂಡೆ ತಿಮ್ಮ, ಎಂತದಕ್ಕೆ ಈ ನಮ್ಮನ್ನೆಲ್ಲ ಮಾಡ್ತೀರಾ? ಅವರೊಬ್ಬರು ಹಿರಿಕರು, ಅವರಿಗೆ ಗೌರವ ಕೊಡ್ಬೇಕಾದ ನಮ್ಮ ಧರ್ಮ ಅಲ್ವಾ? ಪುಸ್ತಕ ನಿತ್ಯ ಕರೀರಿ. ನೋಡ ಕಲ್ತಿಬಿಟ್ರು, ಬಸ್ರಿಯಾಗಿರೋ ಮಗಳನ್ನ ಹಟ್ಟಿ ಒಳಕ್ ಹೋಗಿ ನೋಡಿದ್ರೆ ಹಿರಿಯರ್ಗ ತನಗ್ ತಾನಾಗೆ ಗೌರವ ಹೆಚ್ಚಾಯ್ತದೆ. ಹೌದಲ್ವಾ ತಾತ? ನೀವು ಒಳಗೆ ಹೋಗಿ ನೋಡುದೇ ಸರಿ. ನಾನು ಅವನ ಮಾವ, ನಾನು ಹೇಳ್ದಂಗೆ ಅವ್ನು ಕೇಳ್ಬೇಕೆ ಹೊರ್ತು ಅವನು ಹೇಳ್ದಂಗೆ ನಾನು ಕೇಳೋದಲ್ಲ. ಅದು ಹೌದಲ್ವಾ? ಮತ್ತೆ ಅವ್ರು ನಿಮ್ಮ ಮಾವ ಅಲ್ವಾ? ಅವ್ರು ಹೇಳುದೇ ಸರಿ. ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟ ದೇವರಿದ್ದಾಗೆ. ಅಡ ಕಲ್ಟಿವೇಟ್ರು, ಅವ್ರು ಮಾವ ಆದ್ರೆ ನಾನು ಅಳಿಯ, ಅವ್ರ ಮಗಳಿಗೆ ತಾಯ್ತನ ಕೊಟ್ಟು ದೇವ್ರು ಅಂತ ಹೇಳ್ದ. ಹೇಳು ಹೇಳು ಅಂತೇಳಿ ಎಲ್ಲ ನೀವೇ ಹೇಳ್ತಿದ್ದೀರ, ನಾನೆಂತ ತೆಪ್ಪು ಹೇಳ್ಬೇಕಾ? ನಿಮ್ಮ ಸಾವಾಸವೇ ಬೇಡ, ನೀವಿಬ್ರು ಕಥದ ಗುಟ್ಟಿಗೆ ಬೀಳಿ. ಏ ಪಟಾಪಟಿ ಚಡ್ಡಿ ನನ್ನ ಮಗನೇ, ನನ್ನ ಮಾತಕ್ಕೆ ಬೆಲೆ ಇಲ್ವಾ? ಇವತ್ತಿದೆ ನಿನಗೆ ಮಾರಿ ಹಬ್ಬ. ಹೋಗಿ ಹೋಗಿ ಸೆಂಚುರಿ ಗೌಡ್ರೆ ಹೋಗಿ. ದಂಡಿಗೆ ಎದ್ರನಿಲ್ಲ, ದಾಳಿಗೆ ಎದ್ರನಿಲ್ಲ, ನಿಮ್ಮ ಹೆಲ್ಮೆಟ್ಗೆ ಎದ್ರಕೊಂಬಿಟ್ಟನ ಬ್ಯಾನಿಸ್ಬಿಡ್ತೀನಿ. ಸೆಂಚುರಿ ಗೌಡ್ರಿಗೆ ವಯಸ್ಸಾಯ್ತು, ಬುದ್ಧಿ ಮಾತ್ರ ಬರ್ನಿಲ್ಲ. ಲೇ ದನಕಾಯನೆ, ಇದು ಯಾಕ್ಲ ಕತ್ತೆ ಕಿರ್ಚ್ಕೊಂಡಂಗೆ ಕಿರ್ಚ್ಕತ್ತಿದೆ? ಕೆಳಗಡೆ ನನ್ ಕೂಸ್ ಮಲ್ಗವಳೆ. ಕೆಳಗ್ ತಾನೆ ಮಲಗಿರೋದು, ಕೇಳ್ಸಲ್ಲ, ಸುಮ್ನಿರು. ಯಾರಿಗೆ ಬೈಕೊಂಡ್ ಬಂದಿದ್ದು? ಇನ್ಯಾರಿಗೆ? ಸೆಂಚುರಿ ಗೌಡ್ರಿಗೆ. ಇದೇನ್ಲ ಸೆಂಚುರಿ ಗೌಡ ಮಂಚೂರಿ ಗೌಡ ಅಂತ? ನೆಟ್ಟಿಗೆ ಮಾವ ಅನ್ನಕ್ಕೆ ಏನ್ಲ ದಾಡಿ ನಿಂಗೆ? ಅವರು ನೆಟ್ಗ ನನ್ನ ಅಳಿಯ ಅಂತ ಕರೀಲಿ, ನಾನು ನೆಟ್ಗ ಅವ್ರನ್ನ ಮಾವಯ್ಯ ಅಂತ ಕರಿತೀನಿ. ಈಗಂತದ್ದು ಏನಾಗದೆ ನೋಡವ, ಪ್ರೀತಿಯಿಂದ ಬಂದು ಮಗಳನ್ನ ಮಾತಾಡ್ಸ್ಕೊಂಡು ಹೋಗಿ ಅಂದ್ರೆ ಬೀದಲ್ಲಿ ನಿಂತ್ಕೊಂಡು ಜಗಳ ಆಡ್ತಾರೆ. ಪಾಪ ಮಗಳ ಮೇಲಿರೋ ಪ್ರೀತಿಗೆ ಅಟ್ಟಿಗಂಟ ಬಂದು ಒಳಗ್ ಬರ್ದೆ ಒದ್ದಾಡ್ತವ್ರೆ. ನೀನೇ ಹೋಗಿ ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ಕರ್ಕೊಂಡ್ ಬರೋದಲ್ವಾ? ನಾ ಏನ್ ತಪ್ಪು ಮಾಡಿದಾರಂತ ಇಂತ ಕ್ಷಮೆ ಕೇಳ್ಬೇಕು? ಕೇಳಲ್ಲ ಅಂದ್ರೆ ಕೇಳಲ್ಲ. ಮಗಳ ಮೇಲೆ ಪ್ರೀತಿ ಇದ್ರೆ ಒಳಕ್ ಬಂದು ನೋಡ್ಕೊಂಡು ಹೋಯ್ತಾರ ಬಿಡು. ನೆಟ್ಟಿಗೆ ಕರಿಯೋ ರೀತಿಲಿ ಕರೆದ್ರೆ ಎಲ್ರು ಬರ್ತಾರೆ, ನೀನ್ ಒಳ್ಳೆ ದೆವ್ವ ಮೆಟ್ಕೊಂಡಂಗ್ ಮಾಡಿದ್ರೆ ಯಾರು ಬರ್ತಾರೆ? ಆಮೇಲೆ ಪುಟ್ಮಲಿ ಕುಡುಕರ ಬಗ್ಗೆ ಬೇಜಾರು ಮಾಡ್ಕೊಂಡು ನಿನ್ನ ಮನಸ್ಸನ್ನ ಯಾಕಮ್ಮೆ ನಿನ್ನ ವಹಿಸ್ಕೊಂಡ? ಹೌದು ಪುಟ್ಮಲಿ ಅವ್ರೆ, ಇದ್ರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೋಬೇಡಿ. ಆರಾಮಾಗಿ ಮನೆಗೆ ಹೋಗಿ ರೆಸ್ಟ್ ಮಾಡಿ. ನೋಡ್ಬೇಕು ಅನ್ಸಿದ್ರೆ ಅವರೇ ಬರ್ತಾರೆ. ಇದಕ್ಕೆ ನೀವು ನನಗೆ ಇಷ್ಟ ಆಗೋದು ಅಂದ್ರೆ ಪರಿಸ್ಥಿತಿನ ಚಂದಾಗ ಅರ್ಥ ಮಾಡಿಸ್ತಿದ್ದೀರಿ ಎಂದಿ. ಆಮೇಲೆ ಪುಟ್ಮಲಿ ಮರ್ಯಾದೆ ಬಿಟ್ಬಿಟ್ಟು ನಿಮ್ಮ ಅಪ್ಪನ ನೋಡಕ್ ಹೋದಯ, ಇಲ್ಲ ಮರ್ಯಾದೆ ಕೊಟ್ಟು ಪ್ರೀತಿ ಇಟ್ಟು ನಮ್ಮಟ್ಟಿಗೆ ಹೋದಯ? ಒಟ್ಟಿಗೆ ಹೋಯ್ತೀನಿ. ಹೋಗು. ಆಮೇಲೆ ಪುಟ್ಮಲಿ ಹುಷಾರು ಕಮ್ಮೆ, ಮರಿಗೌಡ ಹುಷಾರು. ಮಧುರ ಅವ್ರೆ ಬರ್ಲ್ಯಾ ಅಂದ್ರೆ ಅಟ್ಟಿಗೆ ಹೋಗ್ಬಿಟ್ಟು ಬರ್ಲಿ ಅಂದಿ. ಹೋಗ್ಬಿಟ್ಟು ಬನ್ನಿ. ಎಷ್ಟೊತ್ತು ಬರ್ಲಿ? ಹೋಗ್ಬಿಟ್ಟು ಬನ್ನಿ ಅಂದ್ರಲ್ಲ, ಎಷ್ಟೊತ್ತು ಬರ್ಲಿ ಅಂದಿ. ಇಲ್ಲಿಂದ ತೊಲ್ಗಿ ಅಂದೆ. ತೊಂದರೆ ಇಲ್ಲ, ಬೆಲ್ಲ ಕೊಡ್ಲೆ? ಪುಟ್ಮಲ್ಲಿ ಪುಟ್ಮಲ್ಲಿ, ಓಹೋ ಬರಬೇಕು ಸೆಂಚುರಿ ಗೌಡ್ರು. ಏನ ಕುಡಿಯಕ ಎಣ್ಣೆ ನಂಚ್ಕಲ ಉಪ್ಪಿನಕಾಯಿ ತಂದು ಕೊಡ್ಲ್ಯಾ? ಏ ಪಟಾಪಟಿ ಚಡ್ಡಿ, ಅದನ್ನ ಹಾಕಂಡ್ರೆ ಮಾನ ಉಳಿಯೋದು. ಅದು ನಿನ್ನತ್ರ ತಿಳ್ಕೊಬೇಕಾಗಿಲ್ಲ, ನನ್ನ ಮಗಳನ್ನ ಕರಿ. ಅವಳಗ ನಿಮ್ ಮುಖ ನೋಡಕ್ ಇಷ್ಟ ಇಲ್ವಂತೆ, ಅದನ್ನ ಅವಳೇ ಬಂದು ಹೇಳಿ. ಅವಳು ಹೇಳಿದ್ರು ಅಷ್ಟೇ, ಅವಳ ಗಂಡ ಶ್ರೀರಾಮಚಂದ್ರ ಗೌಡ ಹೇಳಿದ್ರು ಅಷ್ಟೇ.
ಖುದ್ದಾಗಿ ಅವಳೆ ಹೇಳೋಳೆ ಕುಡ್ಕುರ್ನ ಅಟ್ಟಿ ಒಳಕ್ ಬಿಡ್ಬೇಡ ಅಂತ. ಕೋಪ ನೆತ್ತಿಗೆ ಏರ್ಸ್ಬೇಡ. ಏರ್ಸಿದ್ರೆ ಏನ್ ಮಾಡ್ರಿ? ಇನ್ನೊಂದ್ ಬಾಟ್ಲಿ ಏರ್ಸ್ಕೊಂಬಂದು ಕೂಗಾಡಿದ್ಯಾ? ಕೂಗಾಡಿ ನಮ್ಮಪ್ಪನ ಮನೆ ಗಂಟೆ ಹೋಗ್ಬೇಕು. ಪಟಾಪಟಿ ಚಟಿ ಅದ್ ಹಾಕಂಡ್ರೆ ಮಾನ ಉಳಿಯೋದು. ನೋಡ, ನಿನ್ನೆ ರಾತ್ರಿ ಯಾವುದೋ ಟೆನ್ಷನ್ ಅಲ್ಲಿ ಒಂಚೂರು ಜಾಸ್ತಿ ಹಾಕೊಂಡ್ಬಿಟ್ಟಿದ್ವಿ. ಆಗ ನನ್ನ ಮಗಳು ಬಂದು ನೋಡೋಳೆ. ಅದಕ್ಕೆ ಕ್ಷಮೆ ಕೇಳೋಣ ಅಂತ ಮರ್ಯಾದೆ ಬಿಟ್ಟು ನಿನ್ ಮನೆ ಬಾಗಿಲಿಗೆ ಬಂದೀವ್ನಿ. ಕರಿ ಅವಳನ್ನ. ಇರೋ ಮರ್ಯಾದನ್ನೆಲ್ಲ ರಾತ್ರಿನೇ ಬಿಟ್ಟಿದಾರಿ. ಇನ್ಯಾವ ಮರ್ಯಾದೆ ಇದ್ದದು ಅಂತ ಬುಡಾಕ್ ಬಂದಿದ್ದಾರಿ. ಏನಂದೆ? ಏನೋ ಒಂದ್ ಅಂದಿ. ನಿನ್ನ ಹತ್ರ ನಂದೇನ್ ಮಾತಾ? ಕರೆಯೋ ನನ್ನ ಮಗಳನ್ನ. ಅಯ್ಯೋ ಶಿವನಿ. ಆಮೇಲೆ ಪುಟ್ಮಲಿ ನಿಮ್ ಸಂಚೂರಿ ಗೌಡ್ರಿಗೆ ಎಷ್ಟು ಹೇಳೋರು ಕೇಳ್ತಾ ಇಲ್ಲ. ಅದೇನ ನೀನೇ ಬಂದು ಹೇಳ್ಬಿಡಮ್ಮೆ. ಸಂಚೂರಿ ಗೌಡ್ರೆ ಕೆಂಪಾಲ್ ಬಂತು, ಮಕ್ಕ ಮಂಗಳಾರತಿ ಆಯ್ತಾ? ಕೆಂಪಾಲ್ ಬಂದ್ಬಿಟ್ರೆ ನನ್ನ ಮಕ ನೋಡಕ್ಕಿಲ್ಲ ಅಂತಾನ? ಅದಕ್ಕೆ ಹೇಳೋದು ಬುದ್ಧಿ ಇಲ್ದಿರೋ ತಲಗ ಹೆಲ್ಮೆಟ್ ಹಾಕಬೇಡಿ ಅಂತ. ನೋಡಿ ಅವ ಬಸ್ರಿ ಅಲ್ವಾ, ಅದಕ್ಕೆ ಮೆಟ್ಲತ್ರ ಇಳಿದ್ರೆ ಸುಸ್ತಾಯ್ತದೆ. ನೀವು ಒಳಗಿದ್ಕೊಂಡೆ ಇಷ್ಟ ಆದ್ರೆ ಹಸಿರು ಬಾಲೇಸಿ, ಇಷ್ಟ ಆಗ್ಲಿಲ್ಲ ಅಂದ್ರೆ ಕೆಂಪು ಬಾಲೇಸಿ ಅಂತ ಹೇಳಿ ಉಟ್ ಬಂದಿದ್ದಿ. ನನ್ನನ್ನು ಕ್ಷಮಿಸೋದಿಲ್ವಂತ? ಆಮೇಲೆ ಪುಟ್ಮಲಿ ನಿಮ್ ಡ್ಯಾಡನ್ನ ಕ್ಷಮಿಸಲ್ವಮ್ಮೆ? ಕ್ಷಮಿಸಲ್ವಂತೆ. ಈ ಡ್ಯಾಡು ಮೇಲೆ ಪ್ರೀತಿ ಇಲ್ವಂತ? ಆಮೇಲೆ ಪುಟ್ಮಲಿ ನಿಮ್ ಡ್ಯಾಡು 3ನೇ ಪ್ರಶ್ನೆಗೆ ಉತ್ತರ ಏನಮ್ಮೆ? ಅರ್ಥ ಆಯ್ತಾ? ನನ್ನ ಮಗಳೇ ಹೆಂಗೆ ಹೇಳಿದ್ಮೇಲೆ ಈ ಬೆಂಗಳೂರು ಬಿಟ್ಟು ಹೊರಟೋಗ್ತೀನಿ. ಇನ್ ಯಾವತ್ತೂ ಈ ಮನೆ ಕಡೆ ಬರಕ್ಕಿಲ್ಲ. ಆಮೇಲೆ ಪುಟ್ಮಲಿ ಇದಕ್ಕೆ ಆನಂದಮ್ಮೆ ಹಸಿರು ಬಾಲ್ ಬಂತು. ಏನಿದತ್ತ? ಇಲ್ಲಿಂದ ತೊಲಗಿ ಅಂತ ಅರ್ಥ. ನನ್ನ ಜೀವ ಇರೋವರೆಗೂ ಈ ಮನೆ ಕಡೆ ಬರಕ್ಕಿಲ್ಲ. ಸತ್ ಮೇಲೆ ದಯ್ಯಾಗಿ ಬಂದು ಕಾಡಕ್ ಶುರು ಮಾಡ್ಬಿಟ್ಟಾರಿ. ಹಂಗೆ ಮಾಡ್ತೀನಿ. ಅಯ್ಯೋ ರಿಂಗ್ ಮಾಸ್ಟ್ರೆ, ನೀವು ಕೊಟ್ಟ 4 ಬಾಲು ಗುಡ್ಡು ಬಾಯ್ ಕೂಡ ಮೊದ್ಲು 3 ಕೆಂಪು, ಆಮೇಲೆ 1 ಹಸಿರು ಕರೆಕ್ಟಾಗಿ ಹಾಕ್ಬಿಟ್ಟೆ. ಆದ್ರೆ ಎಂತದಕ್ಕೆ ಹಾಕಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಾಗೋದು ಬೇಡ. ಎಂತದಕ್ಕೆ? ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ದೆ ಇದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ತಿಳ್ಕೊಂಡ್ರೆ ನಿನಗೂ ಕೆಡ್ತು, ನನಗೂ ಕೆಡ್ತು. ಐ ಲೈಕ್ ಇಟ್. ಹಾಗಾದ್ರೆ ನನಗೆ ತಿಳ್ಕೊಳ್ಬೇಕು. ಕ್ಯಾಚ್ ಕ್ಯಾಚ್. ನೀನೇನು ಬೇಜಾರು ಮಾಡ್ಕೋಬೇಡ ಕಣ್ಕೂಸು. ನಿನ್ನ ನೋಡಕ್ಕೆ ನಿಮ್ ಡ್ಯಾಡು ಬಂದೇ ಬರ್ತಾರೆ. ಹಂಗಂದ್ರಿಯ ಬಾಬಣ್ಣ ನಮ್ಮ ಹೊಟ್ಟೆ ಚರ್ಕೆ ಏನಾದ್ರು ನಮ್ ಡ್ಯಾಡು ಬಂದಿದ್ರ? ಸಂಚುರಿ ಗೌಡ್ರಿಗೆ ಕುಡುದ್ನಾಶ ಇಳಿದಿಲ್ಲ ಅನ್ಸುತ್ತೆ, ಅದಕ್ಕೆ ಬಂದಿಲ್ಲ. ಬರ್ತಾರೆ ಬುಡಮ್ಮೆ. ಲೇ ದನಕಾಯನೆ, ನನ್ ಕೂಸು ಬೀಗರ ನೆನ್ಸ್ಕೊಂಡು ಸಾಣೆ ಬೇಜಾರಾಗವಳೆ. ಹೋಗ್ ಕರ್ಕೊಂಡ್ ಬರುಡ. ಅವಯ್ ಆ ಸಂಚುರಿ ಗೌಡ್ರು 3 ದಿನದಿಂದ ಆಟ ಬಿಡ್ತಾ ಇಲ್ಲ. ನೀನು ನನಗೆ ಹೇಳೋದು ಬಿಡ್ತಾ ಇಲ್ಲ. ನಿನ್ನ ಮಾತು ಕೇಳ್ಕೊಂಡು ಸೋಲ್ ಒಪ್ಕೊಂಡು ಅಲ್ಲಿ ಹೋಗಿದ್ದು ಆಯ್ತು, ಕುಡುಕುರು ಸಾಮ್ರಾಜ್ಯನೇ ನೋಡಿದ್ದು ಆಯ್ತು. ಅಲ್ಲಕ್ಕವ ಮಗಳ ಮೇಲೆ ಪ್ರೀತಿ ಇದ್ರೆ ಬಂದೇ ಬರ್ತಾರೆ ಬಿಡು. ಗೆಂಡೆ ತಿಮ್ಮ, ನೀವು 3 ರೆಡ್ 1 ಗ್ರೀನ್ ಬಾಲ್ ಎಂತದಕ್ಕೆ ಬಿಸಾಡ್ಲಿಕ್ಕೆ ಹೇಳಿದ್ರಿ ಅಂತ ಹೇಳಿ ನನಗೆ ಅರ್ಥ ಆಯ್ತು. ಲೇ ದನಕಾಯವನೆ, ಇಬ್ರಿಗೂ ಮಾಡಕ್ಕೆ ಏನು ಕ್ಯಾಮೆ ಇಲ್ದೆ ಅದ್ ಯಾವ ಬಾಲ್ ಆಡಿದ್ರಿ? ಅದ್ಯಾನು ಇಲ್ಲ ಕಂಬಿಡವ, ಅದೊಂಥರ ಆಟ. ಬಾಬಣ್ಣ ಆ ವಿಷಯ ಮುಡಿ. ಆಗ್ಲೇ ರಾಕಿರಯ್ಯವರು ನಮ್ ಡ್ಯಾಡಿ ಜೊತೆ ಕುಡ್ದು ಬಿದ್ದಿದ್ರಲ್ವಾ? ಪುಟ್ಟಕ್ಕ, ನಾನು ಕುಡಿದು ಬಿದ್ದದನ್ನ ನೀವು ಯಾವಾಗ ನೋಡಿದಿರಿ? ನೀವು ಕುಡ್ದು ಬಿದ್ದಿದ್ರಲ್ಲ, ಆಗ್ಲೇ ನೋಡ್ತೀಯನ್ನಿ. ನಮ್ ಡ್ಯಾಡು ಎಲ್ಲಿ? ಅವ್ರು ನಿಮ್ಮ ಮನೆ ತನಕ ಬಂದಿದ್ರು ಮಾರ್ರೆ, ನಮ್ಮೊಟ್ಟಿಗೆ ಬಾಲ್ ಆಟ ಆಡಿದ್ರು ಹೋದ್ರು. ಲೇ ದನಕಾಯವನೆ, ಮತ್ತ ಅವಾಗ್ಲೇ ಕೇಳಿದ್ರೆ ಬಂದಿಲ್ಲ ಅಂದಿ? ಅವಯ್ ಆ ಸಂಚುರಿ ಗೌಡ್ರಿಗೆ ನನ್ನನ್ನು ಕಂಡ್ರೆ ಆಗಲ್ಲ ಅಂದ್ಮೇಲೆ ನಮ್ಮ ಮೊಟ್ಟಿ ತಗೊಂಡು ಬಂದು ಬಾಲಾಟ ಆಡ್ಕೊಂಡು ಹೆಂಗ್ ಹೋದರು? ಇವನ್ಗ ಕುಡಿದಿರೋದು ಇಳಿದಿಲ್ಲ ಅನ್ಸುತ್ತೆ, ಅದಕ್ಕೆ ಏನೇನೋ ಮಾತಾಡ್ತಾವನೆ. ರಿಂಗ್ ಮಾಸ್ಟ್ರೆ, ನನಗೆ ಆವಾಗ ಕುಡ್ದದ್ದು ಇಳ್ದಿರ್ಲಿಲ್ಲ. ಅದಕ್ಕೆ ನೀವು ಹೇಳಿದಾಗೆ 3 ರೆಡ್ 1 ಗ್ರೀನ್ ಬಾಲ್ ಇದ್ದೆ. ಆದ್ರೆ ಈಗ ಎಂತದಕ್ಕೆ ಹೆಸಲಿಗೆ ಹೇಳಿದ್ರೆ ಅಂತ ಹೇಳಿ ಅರ್ಥ ಆಯ್ತು. ರಾಕಿರಯ್ಯವ್ರೆ ಅದೇನ್ ಹೇಳ್ಬೇಕು ಅಂತ ಇದ್ರ ನೆಟ್ಗೆ ನೋಡವು. ಅದೇ ಪುಟ್ಟಕ್ಕ, ನಿಮ್ಮ ಡ್ಯಾಡು ಬಂದಾಗ ರಿಂಗ್ ಮಾಸ್ಟ್ರು ಅವ್ರ ಈ ಮನೆಗೆ ಬರಬಾರ್ದಂತ 3 ರೆಡ್ 1 ಗ್ರೀನ್ ಬಾಲ್ ಎಸಿಲಿಕ್ಕೆ ಹೇಳಿದ್ರು. ನಾನಿದ್ದೆ, ಅವ್ರು ಹೋದ್ರು. ಯಾಕಂಗ್ ಮಾಡಿದ್ರಿ? ಈಗ್ಲೇ ಹೋಗಿ ನಮ್ ಡ್ಯಾಡನ್ನ ಕರ್ಕೊಂಬರಿ, ಇಲ್ಲಾಂದ್ರೆ ನಾನು ಉಪವಾಸ ಇರ್ತೀನಿ. ನೀನ್ ಯಾಕೆ ಕೂಸು ಉಪವಾಸ ಮಾಡೋದು? ನಾನು ಇವ್ನಿಗೆ ಉಗಿದು ಬುದ್ಧಿ ಹೇಳ್ತೀನಿ. ಉಗ್ದಿರಿಯೋ ಇಲ್ಲ ಬರ್ ತಕೊಂಡು ಇವ್ರ ಮುಖ ಕೆರ್ದಿರಿಯೋ ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ನಮ್ ಡ್ಯಾಡು ನಮ್ಮ ಮಟ್ಟಿಗೆ ಬರ್ಬೇಕು ಅಷ್ಟೇ. ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ಇನ್ನೊಂದು ಮದುವೆ ಆಗ್ಬೇಕು ಅನ್ನಿಸ್ತಿದೆ. ಈ ವಾಯ್ಸ್ನ ಶಾನೆ ದಂಡೆಯಿಂದ ಕೇಳ್ದಂಗ ಅದಲ್ಲ. ಈಗ್ಲೂ ಗೊತ್ತಾಗಿಲ್ವಾ?